ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಪಟ್ಟಣದ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ 140 ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು. ಬಡ ಹಿಂದುಳಿದ ವರ್ಗಗಳ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನಿಗಮದ ಅಧ್ಯಕ್ಷ ಕೀರ್ತಿ ಗಣೇಶ್ ಎನ್ಜಿ ಮಹಿಳೆಯರು ಸಬಲರಾಗಲು ಮತ್ತು ಸ್ವಂತಹ ಉದ್ಯೋಗವನ್ನ ಕಂಡುಕೊಳ್ಳಲು ಈ ಉಚಿತ ಹೊಲಿಗೆ ಯಂತ್ರಗಳು ಸಹಕಾರಿಯಾಗಲಿವೆ. ಸರ್ಕಾರದ ಈ ಯೋಜನೆಯು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗಲಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ದೇವರಾಜ ನಿಗಮದ ಅಧಿಕಾರಿಗಳು ಮತ್ತು NSUIT ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಸದಸ್ಯರು ಉಪಸ್ಥಿತರಿದ್ದರು. ಬನಹಟ್ಟಿ ಹಿರೇಮಠದ ಶರಣಬಸವ ಶಿವಾಚಾರ್ಯ, ನೇಕಾರ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರ್ಕಿ ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ಫಲಾನುಭವಿಗಳಿಗೆ ಶುಭ ಹಾರೈಸಿದ್ದಾರೆ. ಈ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಸರ್ಕಾರದ ಉಪಕ್ರಮವನ್ನ ಶ್ಲಾಘಿಸಿದ್ದಾರೆ. ಹೊಲಿಗೆ ಯಂತ್ರಗಳನ್ನ ಪಡೆದ ಮಹಿಳೆಯರು ಸಂತಸ ವ್ಯಕ್ತಪಡಿಸಿ ಇದು ನಮ್ಮ ಜೀವನದಲ್ಲಿ ಹೊಸ ದಾರಿ ತೋರಿದೆ ಮತ್ತು ಸ್ವಂತ ದುಡಿಮೆಗೆ ಇದು ಪ್ರೇರಣೆಯಾಗಿದೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮವು ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನವನ್ನ ಹೆಚ್ಚಿಸಲು ಸಹಕಾರಿಯಾಗಲಿದೆ. ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಸೈಕಲ್ ತಂದು ಕೊಡೋದು ಅಥವಾ ನಿಮ್ಮೊಂದು ಹೊಸ ಪದ್ಧತಿ ಕಾರ್ಯಕ್ರಮ ಯಾರು ಮಾಡಿರಲ್ಲ, ಯಾರೂ ಮಾಡಿಲ್ಲ. ಅದಕ್ಕೆ ನಾವು ಮುಂದೆ ಹೋಗಲಿವೆ. ದಯವಿಟ್ಟು ಇವತ್ತು 2 ನಾವಲ್ಲಿ ಬೆಂಗಳೂರೊಳಗೆ ನೀವು ನಮ್ಮೂರಾಗ ನಾವು ಹೆಂಗೆ ಸಾಧ್ಯ ಐತೆ ಅದನ್ನು ಒಂದೇ ಮಾತು ಹೇಳಿದ್ರು. ನಾವು ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ದೇವರಾಜ ನಿಗಮದಲ್ಲಿ ಏನು ಸೌಲಭ್ಯಗಳಾವ ನಮಗೆ ಮಾಹಿತಿ ಇದ್ದಿದ್ದಿಲ್ಲ. ಆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆ ಕಾರ್ಯಕ್ರಮಕ್ಕೆ ತಾವು ಅತಿಥಿಯಾಗಿ ಬರೋದಾರ ಕಾರ್ಮಿಕರದಾರ ಆ ಭಾಗದೊಳಗೆ ಹೋಗಿ ನೋಡಿದಾಗ ಅತಿ ಹೆಚ್ಚು ಕಡು ಬಡತನದ ನೇಕಾರಿಕೆ ಮಾಡುವಂಥವ್ರು ಎಲ್ಲರಿದಾರ ಅಂದ್ರೆ ರಬಕವಿ ಬನಹಟ್ಟಿ. ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದಾರೆ, ರಾಜ್ಯದ ಮಟ್ಟದಲ್ಲಿ ಮಿಂಚಿದ್ದಾರೆ. ಅದಕ್ಕೆ ದಯವಿಟ್ಟು ಮುಂದಿನ ದಿನಮಾನದೊಳಗೆ ದೇವದಾವ ಮತಕ್ಷೇತ್ರದಲ್ಲಿ ಏನು ಅಧ್ಯಕ್ಷರು ಆ ನಿಗಮದೊಳಗ ನಮ್ಮಂತಹ 196 ಹಿಂದುಳಿದ ವರ್ಗಗಳ ಕಾರ್ಮಿಕರದಾರ ಆ ಭಾಗದೊಳಗೆ ಹೋಗಿ ನೋಡಿದಾಗ ಅತಿ ಹೆಚ್ಚು ಕಡು ಬಡತನದ ನೇಕಾರಿಕೆ